ಯುವರಾಜ್ಕುಮಾರ ಅಭಿನಯದ ಚೊಚ್ಚಲ ಸಿನಿಮಾ ರಾಜ್ಯಾದ್ಯಂತ ಸುಮಾರು 400 ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಲು ಸಜ್ಜಾಗಿದೆ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಿಸಿರುವ ಈ ಸಿನಿಮಾ ವಿದೇಶಗಳಲ್ಲೂ ಕೂಡ ರಿಲೀಸ್ ಆಗಲಿದೆ. ವಿದೇಶಗಳಲ್ಲಿ ನೆಲೆಸಿರುವ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಯುವ ಸಿನಿಮಾವನ್ನ ತಾವು ನೆಲೆಸಿರುವ ದೇಶಗಳಲ್ಲಿ ಬಿಡುಗಡೆ ಮಾಡಬೇಕು ಅಂತ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಈ ಬಗ್ಗೆ ಮಾತುಕತೆ ನಡೀತಾ ಇದ್ದು, ಯುವರಾಜನ ಮೊದಲ ಸಿನಿಮಾ ಸಾಗರದಾಚೆಗೂ ಸದ್ದು ಮಾಡಲಿದೆ. ಹೊರದೇಶಗಳಲ್ಲೂ ಕೂಡ ಈ ಚಿತ್ರ ಕನ್ನಡದಲ್ಲೇ ಪ್ರದರ್ಶನವಾಗಲಿದೆ. ಯುವರಾಜ್ಕುಮಾರ್ ಅಭಿನಯದ ಮೊದಲ ಸಿನಿಮಾ ಆದ್ದರಿಂದ ಇದನ್ನ ಸದ್ಯಕ್ಕೆ ಕನ್ನಡದಲ್ಲೇ ಮಾತ್ರವೇ ರಿಲೀಸ್ ಮಾಡಲು ಹೊಂಬಾಳೆ ನಿರ್ಧರಿಸಿದೆ. ಆದರೆ ಬರುವ ದಿನಗಳಲ್ಲಿ ಈ ಚಿತ್ರ ಬೇರೆ ಬೇರೆ ಭಾಷೆಗಳಿಗೂ ಡಬ್ ಆಗುವ ಸಾಧ್ಯತೆ ಇದೆ. ಸದ್ಯ ದೊಡ್ಡ ಮನೆ ಅಭಿಮಾನಿಗಳು ಯುವ ಚಿತ್ರವನ್ನ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇದು ಯುವರಾಜ್ಕುಮಾರ್ ಅಭಿನಯದ ಮೊದಲ ಸಿನಿಮಾ ಆದರೂ ಕೂಡ ಒಬ್ಬ ಸೂಪರ್ ಸ್ಟಾರ್ ಸಿನಿಮಾಗೆ ಇರುವ ಬೇಡಿಕೆ ಯುವನಿಗಿದೆ. ಇದರ ಸ್ಯಾಟಲೈಟ್ ರೈಟ್ಸ್ 3 ಕೋಟಿ ರೂಪಾಯಿಗೆ ಮಾರಾಟವಾಗಿದೆ ಎನ್ನಲಾಗಿತ್ತು. ಡಬ್ಬಿಂಗ್, ಡಿಜಿಟಲ್ ಮತ್ತು ಆಡಿಯೋ ರೈಟ್ಸ್ ಎಲ್ಲವೂ ಸೇರಿದಂತೆ 9 ಕೋಟಿ ರೂಪಾಯಿ ವ್ಯವಹಾರ ನಡೆದಿದೆ ಅಂತ ಅಂದಾಜಿಸಲಾಗಿದೆ. ಈ ಬಗ್ಗೆ ಹೊಂಬಾಳೆ ಫಿಲ್ಮ್ಸ್ನ ಆಪ್ತರು ಕೂಡ ಯುವ ಸಿನಿಮಾ ರಿಲೀಸ್ಗೂ ಮುನ್ನ 12 ಕೋಟಿ ರೂಪಾಯಿ ಬಿಸಿನೆಸ್ ಮಾಡಿದೆ ಎಂದು ಹೇಳಿದ್ದಾರೆ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಬಹುತೇಕ ಸಿನಿಮಾಗಳು ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗಿವೆ. ಅದೇ ರೀತಿ ಯುವ ಸಿನಿಮಾ ರೈಟ್ಸ್ ಕೂಡ ಅಮೆಜಾನ್ ಪಾಲಾಗಿದೆ. ಸ್ಯಾಟಲೈಟ್ ರೈಟ್ಸ್ ವಿಚಾರಕ್ಕೆ ಬರುವುದಾದರೆ ಈ ಸಿನಿಮಾ ಸ್ಟಾರ್ ಸುವರ್ಣ ವಾಹಿನಿಯ ಪಾಲಾಗಿದೆ. ಭಾರಿ ಮೊತ್ತಕ್ಕೆ ಈ ಚಿತ್ರದ ಟಿವಿ ಹಕ್ಕು ಮಾರಾಟವಾಗಿತ್ತು. ಯುವ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ನಿಲ್ಲಿಸಿದ ಬಳಿಕ ಟಿವಿಯಲ್ಲಿ ಬರಲಿದೆ. OTT ರಿಲೀಸ್ ಬಗ್ಗೆ ಹೇಳೋದಾದ್ರೆ ಯುವ ಸಿನಿಮಾ ಇತರ ಸಿನಿಮಾಗಳಂತೆ ರಿಲೀಸ್ ಆದ 7 ವಾರಗಳ ಬಳಿಕ OTT ಸ್ಟ್ರೀಮಿಂಗ್ ಆಗುವ ಸಾಧ್ಯತೆ ಇದೆ. ಈ ಚಿತ್ರದ ಆಡಿಯೋ ರೈಟ್ಸ್ ಆನಂದ್ ಆಡಿಯೋ ಸಂಸ್ಥೆ ಅಂದಾಜು 3 ಕೋಟಿ ರೂಪಾಯಿಗೆ ಖರೀದಿಸಿದೆ ಎಂಬ ಮಾತು ಈಗಲೂ ಕೂಡ ಚಾಲ್ತಿಯಲ್ಲಿದೆ. ಒಟ್ಟಾರೆ ಬಿಡುಗಡೆಗೂ ಮೊದಲೇ ಯುವ ಗಳಿಕೆಯ ವಿಚಾರದಲ್ಲಿ ಸೇಫ್ ಆಗಿದೆ ಎನ್ನಲಾಗಿದೆ. ಚಿತ್ರ ರಿಲೀಸ್ ಆದ ಮೇಲೆ ಏನೇ ಇದ್ರೂ ಲಾಭದ ಲೆಕ್ಕಾಚಾರ. ಯುವ ಚಿತ್ರಕ್ಕೆ ಸೆನ್ಸರ್ನಿಂದ UA ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ಚಿತ್ರದ ಕಾಲಾವಧಿ 153 ನಿಮಿಷ ಇದೆ. ಅಂದ್ರೆ ಚಿತ್ರದ ರನ್ ಟೈಮ್ 2 ಗಂಟೆ 33 ನಿಮಿಷ ಇರಲಿದೆ. ಇತ್ತೀಚೆಗೆ ಸಕ್ಸಸ್ ಕಂಡ ಸಿನಿಮಾಗಳೆಲ್ಲ 2.5 ಗಂಟೆಗಿಂತ ಹೆಚ್ಚು ಕಾಲಾವಧಿಯನ್ನ ಹೊಂದಿದ್ವು. ದರ್ಶನ್ ತೂಗುದೀಪ್ ನಟನೆಯ ಕಾಟೇರ ಸಿನಿಮಾ ಕೂಡ 3 ಗಂಟೆಗೂ ಹೆಚ್ಚಿನ ರನ್ ಟೈಮ್ ಹೊಂದಿತ್ತು. ಇದು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಸಕ್ಸಸ್ ಅನ್ನ ಕಂಡಿತ್ತು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.